exercise 8.1 6th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ABCD is a parallelogram ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನ್ ಬರೀತೀನಿ, ಗಿವನ್ ಬರೀತೀನಿ. ಗಿವನ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ, ABCD is a parallelogram ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಅಂಡ್ AP and CQ are perpendicular ಅಂತ ಕೊಟ್ಟಿದ್ದಾರೆ. AP and CQ are perpendicular. Perpendicular ಅಂದ್ರೆ ನಥಿಂಗ್ 90 ಡಿಗ್ರಿ ಲೈನ್ ಅಂತ ಅರ್ಥ. ಓಕೆ, ಸೊ ಅವಾಗ ನಾನು ಏನ್ ಬರಿಬಹುದು ಅಂತಂದ್ರೆ, ನೀವೇ ನೋಡಿದ್ರೆ AP 90 ಅಂದ್ರೆ ಈ ಕಡೆ 90 ಇದ್ರೆ ಆಟೋಮೆಟಿಕ್ಲಿ ಈ ಕಡೆ ಕೂಡ 90 ಇರುತ್ತೆ. ಸೊ ಏನ್ ಬರಿಬಹುದು, ಆಂಗಲ್ APD ಇಸ್ ಈಕ್ವಲ್ ಟು ಆಂಗಲ್ APD ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರಿಬಹುದು. CQ ಕೂಡ ಪರ್ಪೆಂಡಿಕ್ಯುಲರ್ ಲೈನ್ ಅಂತಂದ್ರೆ ಇದು 90 ಅಂದ್ರೆ ಅವಾಗ ಈ ಕಡೆ ಕೂಡ 90 ಅಂತ ಬರಿಬಹುದು. ಸೊ ಏನ್ ಬರಿಬಹುದು, ಆಂಗಲ್ CQP ಇಸ್ ಈಕ್ವಲ್ ಟು ಆಂಗಲ್ CQD ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀಬಹುದು. ಓಕೆ, ಈಗ ಫ್ರಮ್ ವರ್ಟಿಸಸ್ A and C ಆನ್ ಡಯಾಗ್ನಲ್ BD ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಈಗ ಏನ್ ಪ್ರೂವ್ ಮಾಡ್ಬೇಕು, ಶೋ ದಟ್ ಫಸ್ಟ್ ಟ್ರಯಾಂಗಲ್ APB ಕಾನ್ಗ್ರುಯೆಂಟ್ ಟು ಟ್ರಯಾಂಗಲ್ CQD. ಓಕೆ, ಪ್ರೂವ್ ಏನ್ ಮಾಡ್ಬೇಕು ನೋಡ್ರಿ, ಪ್ರೂವ್ ಬಂದ್ಬಿಟ್ಟು ಫಸ್ಟ್ ಟ್ರಯಾಂಗಲ್ APB ಕಾನ್ಗ್ರುಯೆಂಟ್ ಟು ಟ್ರಯಾಂಗಲ್ CQD ಅಂತ ತೋರಿಸ್ಬೇಕು. ಓಕೆ, ಸೆಕೆಂಡ್ ಬಂದ್ಬಿಟ್ಟು AP ಇಸ್ ಈಕ್ವಲ್ ಟು CQ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಇವಾಗ ನಾನೇನ್ ಮಾಡ್ತೀನಿ, ಆ ಟ್ರಯಾಂಗಲ್ ನ ಮಾರ್ಕ್ ಮಾಡ್ತೀನಿ. ಓಕೆ, APB ಅದು ಎಲ್ಲಿ ಬರುತ್ತೆ ಅಂದ್ರೆ ಇದು APB. ಓಕೆ, ಇದೊಂದು ಟ್ರಯಾಂಗಲ್. ಓಕೆ, ಇದೊಂದು ಟ್ರಯಾಂಗಲ್. ಇನ್ನೊಂದು ಟ್ರಯಾಂಗಲ್ CQD. ಇದೊಂದು ಟ್ರಯಾಂಗಲ್. ಓಕೆ, ಸೊ ಇದನ್ನ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. CQD. ಓಕೆ, ಇವೆರಡು ಟ್ರಯಾಂಗಲ್ ತಗೊಂಡಿದ್ದಾರೆ. ಓಕೆನಾ, ಈಗ ಇದು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಪ್ರೂಫ್ ತಗೋಣ. ಪ್ರೂಫ್ ಬಂದ್ಬಿಟ್ಟು ಇನ್ ಟ್ರಯಾಂಗಲ್ APB ಅಂಡ್ ಟ್ರಯಾಂಗಲ್ CQD. ಓಕೆ, ಇವೆರಡು ಟ್ರಯಾಂಗಲ್ ಅಲ್ಲಿ ನಾವೇನ್ ಬರಿಬಹುದು, ಪ್ಯಾರಲೋಗ್ರಾಮ್ ಅಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್ ಅಂತ ಬರಿಬಹುದಾ. ಸೊ ಏನ್ ಬರಿಬಹುದು, ಒಂದು AB ಇಸ್ ಈಕ್ವಲ್ ಟು DC ಅಂತ ಬರಿಬಹುದು. ರೀಸನ್ ಏನು, ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಬರಿಬಹುದು. ಓಕೆ, ಒಂದು. ನೆಕ್ಸ್ಟ್ ನೀವು ನೋಡಿದ್ರೆ, ಓಕೆ, ಈಗ 90 ಡಿಗ್ರಿ ಅಂತ ಅವರೇ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಓಕೆ, APB 90 ಇದೆ, CQD ಕೂಡ 90 ಇದೆ. ಸೊ ಇವಾಗ ನಾನೇನ್ ಬರಿಬಹುದು, ಆಂಗಲ್ APB ಇಸ್ ಈಕ್ವಲ್ ಟು ಆಂಗಲ್ CQD ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರಿಬಹುದು. ಇದು ಬಂದ್ಬಿಟ್ಟು ಗಿವನ್. ಓಕೆ, ಈಗ ನೆಕ್ಸ್ಟ್ ಲಾಸ್ಟ್ ನೀವು ನೋಡಿದ್ರೆ, ಓಕೆ, ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂತಂದ್ರೆ, ಎರಡು ಪ್ಯಾರಲಲ್ ಲೈನ್ ಇದ್ರೆ ಓಕೆ, ಅದ್ರ ಜೆಡ್ ಶೇಪ್ ಹಿಂಗನ ಈಕ್ವಲ್ ಇರುತ್ತೆ, ಇಲ್ಲ ಉಲ್ಟಾ ಜೆಡ್ ತಗೊಂಡ್ರು, ಇಲ್ಲ ಎನ್ ತಗೊಂಡ್ರು, ಓಕೆ, ಅವ್ರ ಆಂಗಲ್ ಈಕ್ವಲ್ ಇರುತ್ತೆ. ಈ ಆಂಗಲ್ ಈಕ್ವಲ್ ಇರುತ್ತೆ, ಈ ಆಂಗಲ್ ಈಕ್ವಲ್ ಇರುತ್ತೆ, ಈ ಆಂಗಲ್ ಈಕ್ವಲ್ ಇರುತ್ತೆ. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಓಕೆ, ನಮಗೇನ್ ಗೊತ್ತು, ಪ್ಯಾರಲೋಗ್ರಾಮ್ ಅಂದ್ರೆ ಅಪೋಸಿಟ್ ಸೈಡ್ ಪ್ಯಾರಲಲ್. AB ಪ್ಯಾರಲಲ್ ಟು CD ಅಂದ್ರೆ ಜೆಡ್ ಶೇಪ್ ಆಂಗಲ್. ಓಕೆ, ಉಲ್ಟಾ ಜೆಡ್ ತಗೊಂಡಿವಿ. ಸೊ ಏನ್ ಬರೀಬಹುದು, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಇದನ್ನ ಏನಂತ ಕರಿತೀವಿ ನಾವು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಸೊ ಇವು ನಾನೇನ್ ಬರಿಬಹುದು, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಆಂಗಲ್ ABP ಇಸ್ ಈಕ್ವಲ್ ಟು ಆಂಗಲ್ CDQ. ಇದು ರೀಸನ್ ಬಂದ್ಬಿಟ್ಟು ಏನು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರ್ತೀನಿ, ನೀವು ಫುಲ್ ಫಾರ್ಮ್ ಬರೀರಿ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಓಕೆ, ಈಗ ನೀವು ನೋಡ್ರೆ ನಾವು ಯಾವ್ದಾವ್ ತಗೊಂಡ್ವಿ ನೋಡ್ರಿ, ಈ ಆಂಗಲ್ ತಗೊಂಡ್ವಿ, ಆಂಗಲ್ ಈ ಆಂಗಲ್ ತಗೊಂಡ್ವಿ. ಓಕೆ, ನಿಮಗೆ ಗ್ರೀನ್ ಕಲರ್ ಮಾಡ್ತೀವಿ. ನಾವೇನ್ ಮಾಡಿದ್ವಿ, ಈ ಆಂಗಲ್ ತಗೊಂಡ್ವಿ, ಈ ಆಂಗಲ್ ತಗೊಂಡ್ವಿ, ಆಮೇಲೆ ಈ ಸೈಡ್ ನ ತಗೊಂಡ್ವಿ. ಸೊ ನಥಿಂಗ್ ಬಟ್ ಆಂಗಲ್ ಆಮೇಲೆ ಸೈಡ್. ಸೊ ಯಾರಲ್ಲಿಂದ ಇದು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡ್ಬೋದು, AAS. ಓಕೆ, ಸೊ ಇವಾಗ ಏನ್ ಬರಿಬಹುದು ಅಂದ್ರೆ, ನಾನಿಲ್ಲಿ ಓಕೆ ಟ್ರಯಾಂಗಲ್ APB ಕಾನ್ಗ್ರುಯೆಂಟ್ ಟು ಟ್ರಯಾಂಗಲ್ CQD ಅಂತ ಬರಿಬಹುದು. ಓಕೆ, ಯಾವ ರೂಲ್ ಇಂದ, AAS ಕಾಂಗ್ರೆನ್ಸಿ ರೂಲ್. CR ಅಂದ್ರೆ ಕಾಂಗ್ರೆನ್ಸಿ ರೂಲ್. ಫಸ್ಟ್ ಒಂದು ಪ್ರೂವ್ ಮಾಡಿದ್ವಿ,
ಈಗ ನೀವು ನೋಡಿದ್ರೆ CPCT ಏನ್ ಬರಿಬಹುದು ಅಂತಂದ್ರೆ ನಾನು ಇವಾಗ AP ಎಷ್ಟಿರುತ್ತೋ CQ ಕೂಡ ಅಷ್ಟಿರುತ್ತೆ. ನಾನೇನ್ ಬರಿಬಹುದು AP is equal to CQ ಅಂತ ಬರಿಬಹುದು. ಇದು ಬಂದ್ಬಿಟ್ಟು CPCT. CPCT ಅಂದ್ರೆ ಏನು? ಕರಸ್ಪಾಂಡಿಂಗ್ ಎಲ್ಲ ಸೈಡ್ಸ್ ಈಕ್ವಲ್ ಇರ್ತಾವೆ. ಕಾಂಗ್ರೆಂಟ್ ಅಂದ್ರೆ ಕರಸ್ಪಾಂಡಿಂಗ್ ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ನಾನು ಇವಾಗ ಏನ್ ಬರೀಬಹುದು AP is equal to CQ ಅಂತ ಬರಿಬೇಕು. ಇದು ಕೂಡ ಪ್ರೂವ್ ಮಾಡಿದ್ವಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕ್ವಾಡ್ರಿಲ್ಯಾಟ್ರಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.